ಮೈಕ್ರೋ ಫೈನಾನ್ಸ್ ಮಲಯಾಳ ಮೈಕ್ರೋಫೈನಾನ್ಸ್, ಜೀವ ಹಿಂಡುತ್ತಿರುವ ಮೈಕ್ರೋಫೈನಾನ್ಸ್, ಬಡವರ ರಕ್ತ ಇರುತ್ತಿರುವ ಮೈಕ್ರೋಫೈನಾನ್ಸ್ ಪ್ರಸ್ತುತ 10ರಿಂದ 15 ದಿನಗಳಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಯಾವ ಒಂದು TV ಚಾನಲ್ ಹಾಕಿದ್ರೂ, ಯಾವ ಒಂದು ನ್ಯೂಸ್ ಚಾನಲ್ ಹಾಕಿದ್ರೂ ಸಹ ನಮಗೆ ಕಣ್ಣಿಗೆ ಕಾಣಿಸ್ತಿರೋದು ಮೈಕ್ರೋಫೈನಾನ್ಸಿಂದ ಅಲ್ಲಿ ಸತ್ರು, ಮೈಕ್ರೋಫೈನಾನ್ಸ್ನಿಂದ ಇಲ್ಲಿ ಸತ್ರು, ಅವರು ಯಾವುದೇ ಒಂದು ಮಹಿಳೆ ಸತ್ರು ಅದಕ್ಕೆ ಕಾರಣ ಮೈಕ್ರೋಫೈನಾನ್ಸ್. ಯಾವುದೋ ಒಂದು ಗಂಡ ಹೆಂಡತಿ ಕಲಹದಿಂದ ಸತ್ರೂ ಸಹ ಅದಕ್ಕೆ ಕಾರಣ ಮೈಕ್ರೋಫೈನಾನ್ಸು. ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ಯಾವುದಾದ್ರೂ ಒಬ್ಬ ಪುರುಷ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಂದ್ರು ಅದಕ್ಕೆ ಕಾರಣ ಮೈಕ್ರೋಫೈನಾನ್ಸ್. ನಿಮಗೆ ಗೊತ್ತಿರಲಿ, ಮೈಕ್ರೋ ಅಂದರೆ ಸಣ್ಣ ಅಂತ, ಸರಿನಾ? ಕನ್ನಡದಲ್ಲಿ ಸಣ್ಣ ಫೈನಾನ್ಸು, ಸರಿನಾ? ಸಣ್ಣದಾಗಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕಿರು ಹಣಕಾಸನ್ನು ನಾವು ಕೊಡ್ತಕ್ಕಂಥದ್ದು ಮೈಕ್ರೋಫೈನಾನ್ಸಿನಿಂದ ತೊಗೊಳ್ತಿದ್ದಾರೆ. 2 ಲಕ್ಷಕ್ಕಿಂತ ಜಾಸ್ತಿ ಕೊಡಬಾರ್ದು. ಸಣ್ಣದಾಗಿ ಬಡತನದಿಂದ ಅವ್ರನ್ನ ಮೇಲಕ್ಕೆ ಎತ್ತಬೇಕು ಅಂತಂದೇಳಿ ಅವ್ರ ದುಡಿಮೆ ನೋಡಿ ಮೈಕ್ರೋಫೈನಾನ್ಸ್ನವರು ಸಾಲ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೇನೇ ತಿಪ್ಪುರ್ಲಾಗ ಹಾಕಿದ್ರೂ ಒಬ್ಬ ಮಹಿಳೆಗೆ 2 ಲಕ್ಷಕ್ಕಿಂತ ಜಾಸ್ತಿ ಹೋಗಿರಂಗಿಲ್ಲ ಸಾಲ. ಬೈ ಮಿಸ್ಟೇಕ್ ಆದ್ರೂ 2 ರಿಂದ 3 ಲಕ್ಷ ಹೋಗಿರಬಹುದು. 3 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಥವಾ ಆದಾಯ ಇರ್ತಕ್ಕಂಥ ಮಹಿಳೆಯರಿಗೆ ಮೈಕ್ರೋಫೈನಾನ್ಸಿಂದ ಸಾಲ ದೊರಕಿಸಲ್ಲ. ಅವ್ರಿಗೇನಿದ್ರು ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಅವ್ರು ನ್ಯಾಷನಲೈಸ್ ಬ್ಯಾಂಕಲ್ಲಿ, ಬೇರೆ ಸಂಘ ಸಂಸ್ಥೆಗಳಲ್ಲಿ ಅವರು ಸಾಲ ತಗೋಬಹುದು. ಈ ಮೈಕ್ರೋಫೈನಾನ್ಸ್ ಉದ್ದೇಶ ಏನಂತಂದರೆ, ದುಡಿತಕ್ಕಂಥ ಹೆಣ್ಮಕ್ಳಿಗೆ ನಾವು ಸಾಲ ಕೊಡಬೇಕು, ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಲ ಕೊಡೋಕೆ ಸ್ಟಾರ್ಟ್ ಮಾಡಿದರು. 20ನೇ ಶತಮಾನ ಆದಮೇಲೆ 21ನೇ ಶತಮಾನದಲ್ಲಿ ಎಲ್ಲಿ ಮೈಕ್ರೋಫೈನಾನ್ಸಿಂದ ಸಾಲ ತೊಗೊಂಡಿರ್ತಕ್ಕಂಥವ್ರು ಉತ್ತಮ ಶಿಕ್ಷಣವಂತರಾಗಿದ್ದಾರೆ, ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾರೆ, ಕೆಲವು ಇಂಜಿನಿಯರಿಂಗ್ ಮಾಡಿಸಿದ್ದಾರೆ. ಡಿಗ್ರಿ ಓದ್ಸೋಕ್ಕೆ ಈಗಿನ ಕಾಲದಲ್ಲಿ ರೊಕ್ಕ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಮಕ್ಕಳು ಎಜುಕೇಷನ್ಗೆ ಸಾಲ ಕೊಟ್ಟಿದ್ದಾರೆ. ಅವ್ರ ಮಕ್ಕಳೆಲ್ಲ ಓದಿ ಈ ಕೆಲವೊಂದು ಈಗ ಎಲ್ಲ ಆರಕ್ಷಕ ಠಾಣೆಯಲ್ಲಿ ಮೈಕ್ರೋಫೈನಾನ್ಸರ್ ಮೇಲೆ FIR ಹಾಕ್ರಿ, ಮೈಕ್ರೋಫೈನಾನ್ಸಿನ ಮೇಲೆ FIR ಹಾಕಿ ಅವ್ರನ್ನ ಒಳಗಾಕ್ರಿ ಅಂತೆಲ್ಲ ಹೇಳ್ತಿದ್ರು. ಪ್ರತಿಯೊಂದು ಆರಕ್ಷಕ ಠಾಣೆಯಲ್ಲಿ ಜೀವನ ಮಾಡ್ತಕ್ಕಂಥವ್ರು ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥ ನಮ್ಮ ಏನು ಆರಕ್ಷಕ ಸಿಬ್ಬಂದಿ ಇದ್ದಾರೋ ಅವರು ಸಹ ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ತನ್ನ ತಂದೆ ತಾಯಿಯರು ಸಾಲ ಮಾಡಿ ತಮ್ಮನ್ನು ಓದಿಸಿದಾರೆ ಅನ್ನೋದನ್ನ ಮರಿಬಾರ್ದು. ಎಲ್ಲದಕ್ಕೂ ಮೈಕ್ರೋಫೈನಾನ್ಸ್ ಮನೆ ಹಾಳ ಮೈಕ್ರೋಫೈನಾನ್ಸ್ ಅಂತ ಹೇಳ್ತಾರಲ್ಲ, ಖಂಡಿತ ಮನೆ ಹಾಳ ಮೈಕ್ರೋಫೈನಾನ್ಸ್ ಅಂತಂದೇಳಿ ಆತ್ಮಸಾಕ್ಷಿಯಿಂದ ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಸಾಧಕ ಬಾಧಕಗಳು, ಅತಿಯಾದರೆ ಅಮೃತನೂ ವಿಷ ಅಂತೆ, ಸರಿನಾ? ನಾವು ಜಾಸ್ತಿ ಊಟ ಮಾಡಿದರೆ ನಮ್ಗೆ ಅರಗಿಸ್ಕೊಳಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಜಾಸ್ತಿ ಸಾಲ ಮಾಡಿ ಅಂತಂದೇಳಿ ಯಾವ ಒಂದು ಮೈಕ್ರೋಫೈನಾನ್ಸ್ನವರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ ಅಂತ ಅವರಿಗೆ 3 ರಿಂದ 4 ದಿನ ತರಬೇತಿ ಕೊಟ್ಟು ಅವ್ರಿಗೆ ಏನೇನು ಬೇಕು ಅಂತಂದೇಳಿ ಎಲ್ಲ ಹೇಳಿ, ಕಸ್ಟಮರ್ ಅಂದರೆ ಮಹಿಳೆಯರಿಗೂ ಮತ್ತು ಮಹಿಳೆಯ ಯಜಮಾನರಿಗೂ ಕುಂದ್ರಿಸಿ ಅವ್ರ ಜೊತೆ ಸಹಿ ತಗೊಂಡು, ನೀವು ಸಾಲ ನೀವೇ ತಗೊಳ್ರಿ, ಬೇರೆಯವ್ರಿಗೆ ಕೊಡಬೇಡಿ, ನಿಮ್ಮ ಸಾಲ ನೀವೇ ಬಳಕೆ ಮಾಡ್ಕೋಬೇಕು, ಅದರಿಂದ ಒಳ್ಳೇದಕ್ಕೆ ಬಳಕೆ ಮಾಡ್ಕೋಬೇಕು. ನಿಮ್ಗೆ ಹಸು ತಗೋಬೇಕು, ಹಸು ತಗೊಳ್ರಿ, ಮನೆ ಕಟ್ಸ್ಬೇಕಾ ಮನೆ ಕಟ್ಸಿ. ಈ ಎಕ್ಸಾಂಪಲ್ಲು ಇದು ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ಈ 4 ತಿಂಗಳಲ್ಲಿ ಗ್ರಾಹಕರಿಗೆ ಸಾಲದ ಅವಶ್ಯಕತೆ ಇರೋದಿಲ್ಲ. ಅದ್ರ ಜೊತೆಗೆ ಏನೂ ಕೃಷಿ ಚಟುವಟಿಕೆಗಳು ಇರೋಲ್ಲ. ಆದ್ರಿಂದ ಸ್ವಲ್ಪ ಹಣಕಾಸು ವ್ಯವಹಾರ ತೊಂದರೆ ಆಗಿರ್ಬೋದು. ಬಟ್ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಕಳೆದ ವರ್ಷ 2023ನೇ ವರ್ಷದಲ್ಲಿ ಕರ್ನಾಟಕ ಪೂರ್ತಿ ಬರಪೀಡಿತ ಆಗಿತ್ತು. ಸುಮಾರು 174 ತಾಲೂಕುಗಳಲ್ಲಿ ಕುಡಿಯೋಕ್ಕೂ ನೀರಿಗೆ ಹಾಹಾಕಾರ ಆಗಿತ್ತು. ದನ ಕರುಗಳಿಗೆ ನೀರಿಲ್ಲ. ಅಂಥ ಟೈಮಲ್ಲಿ ಈ ಮೈಕ್ರೋಫೈನಾನ್ಸಿಂದ ಯಾವುದೇ ಕಿರುಕುಳ ಆಗಿಲ್ಲ, ಮೈಕ್ರೋಫೈನಾನ್ಸಿಂದ ಯಾವುದೇ ತೊಂದರೆ ಆಗಿಲ್ಲ. ಕರೆಕ್ಟಾಗಿ ಟೈಮ್ ಟು ಟೈಮು EMI ತುಂಬ್ತಾ ಬಂದಿದ್ದಾರೆ. ಆದರೆ ಈಗ 2024ರಲ್ಲಿ ಕರ್ನಾಟಕ ಸಮೃದ್ಧಿಯಾಗಿದೆ. ಎಲ್ಲ ಜಲಪಾತಗಳು ತುಂಬಿ ಹರಿತಾ ಇದ್ದಾವೆ, ಪ್ರತಿಯೊಂದು ಡ್ಯಾಮ್ಗಳು ತುಂಬಿದಾವೆ, ಚೆಕ್ ಡ್ಯಾಮ್ ತುಂಬಿದಾವೆ. ಜಲ ಅಂತಕ್ಕಂಥದ್ದು 50 ರಿಂದ 100 ಅಡಿ ಬೋರ್ ಕೊರೆಸಿದ್ರೆ ನೀರು ಯಥೇಚ್ಛವಾಗಿ ಸಿಗ್ತಿದೆ. ಅಷ್ಟೊಂದು ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಯಾಕೆ ಕಷ್ಟ ಬಂತು? ಖಂಡಿತ ಇದು ಯಾವುದೋ ಒಬ್ಬ 3ನೇ ವ್ಯಕ್ತಿಯ ಮಾತುಗಳನ್ನು ಕೇಳಿಕೊಂಡು ಅದು ಹಂಗಾಗುತ್ತೆ ಹಿಂಗಾಗುತ್ತೆ, ಸಾಲ ಮನ್ನಾ ಆಗುತ್ತೆ ಅಥವಾ ಹಂಗಾಗುತ್ತೆ, ನಮ್ಮ ಕಟ್ಟಕ್ಕೆ ತೊಂದರೆ ಆಗುತ್ತೆ ಅಂತಂದೇಳಿ ನಿಮ್ಮ ತಲೆ ಮೇಲೆ ನೀವೇ ಕಲ್ಲು ಚಪ್ಪಡಿ ಎಳ್ಕೊಂತ ಇದ್ದೀರಾ. ಇದು ಸತ್ಯ. ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಾಗಿರ್ಬೋದು ಸಾಲ ಮನ್ನಾ ಮಾಡೋ ಅಧಿಕಾರ ಇರಲ್ಲ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಮೈಕ್ರೋಫೈನಾನ್ಸ್. ಪ್ರತಿಯೊಂದು ಮೈಕ್ರೋಫೈನಾನ್ಸಿನ ಕರ್ತವ್ಯ. ಹಾಗಾಗಿ ಸರ್ಕಾರದವರು 6 ಗಂಟೆ ಮೇಲೆ ಹೋಗಬಾರ್ದು, 5 ಗಂಟೆ ಮೇಲೆ ಹೋಗಬಾರ್ದು ಅಂತಂದೇಳಿ ವಿಧಿಸಿದಾರಲ್ಲ ಷರತ್ತಿಗೆ, ಅದಕ್ಕೆ ಅನ್ವಯ ಆಗಿ
ಅಳವಡಿಸ್ಕೊಂಡು ನಾವು ಕೆಲಸ ಮಾಡ್ಬೋದು ಹೊರತು ಸೊ ನೀವು ಕಂತು ಕಟ್ಟೋದು ನಿಲ್ಲಿಸಿದ್ರೆ ಸೊ ನಿಮಗೆ ಫ್ಯೂಚರಲ್ಲಿ ಈಗ ಎಕ್ಸಾಂಪಲ್ಲು ಸೊ ಏಪ್ರಿಲ್ ಆದಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬಿತ್ತನೆ ಮಾಡೋದಕ್ಕೆ ಬೀಜ ಮತ್ತು ಗೊಬ್ಬರ ಕೊಡೋದಕ್ಕೆ ಸೊ ಯಾವುದೇ ಕಾರಣಕ್ಕೂ ನಿಮಗೆ ಈ ಮೈಕ್ರೋ ಫೈನಾನ್ಸ್ ಬಿಟ್ಟರೆ ಬೇರೆ ದಾರಿ ಬೇಕಪ್ಪ ಅಂದರೆ ಮತ್ತೆ ನೀವು ಹಳೆ ಪದ್ಧತಿನೇ ಹುಡ್ಕೋಬೇಕಾಗುತ್ತೆ. 2000 ಇಸ್ವಿಗಿಂತ ಮುಂಚೆ ಪ್ರತಿಯೊಂದು ಹಳ್ಳಿಲಿ ಗೌಡ್ರು, ಗೊಂಚಿಗಾರರು, ಸರಿನಾ, ಊರ್ ಮನೆಯವರು ಅಂತಂದೇಳಿ ₹3, ₹5 ಬಡ್ಡಿ ತಗೊಂಡು ಎಷ್ಟೋ ಜನ ಅವ್ರು ದುಡ್ದಿರತಕ್ಕಂಥ ಹೊಲದಲ್ಲಿ ಸೊ ಜಮೀನಲ್ಲಿ ಆ ಬಂಡವಾಳನ ವಾಪಸ್ಸು ಅವರಿಗೆ ಕಟ್ಟಕ್ಕಾಗಿಲ್ಲ. ಅಂಥ ಪರಿಸ್ಥಿತಿನ ನಾವು ಕಣ್ಣು ಮುಂದೆ ನಮ್ಮ ಚಿತ್ರಣನೇ ಇದೆ. ಅಂಥದ್ರಲ್ಲಿ ಈಗ 21ನೇ ಶತಮಾನದಲ್ಲಿ ಸುಮಾರು 10 ರಿಂದ 15 ವರ್ಷದಿಂದ ಸೊ ಮೈಕ್ರೋ ಫೈನಾನ್ಸ್ನರ್ ಕಡೆಯಿಂದ ಸೊ ಬೀಜ ಗೊಬ್ಬರಕ್ಕೆ ರೊಕ್ಕ ತಗೊಂಡು ಅದನ್ನ ಕಂತು ಮುಖಾಂತರ ಕಟ್ಕೊಂತ ಹೋಗಿ ಆ ಬೆಳೆ ಬಂದಿರತಕ್ಕಂಥ ದುಡ್ಡಿನಲ್ಲಿ ಸೇವಿಂಗ್ಸ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಅದರಲ್ಲೇ ಅವ್ರ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಸೊ ಗೌರ್ಮೆಂಟಿಂದ ಬರ್ತಕ್ಕಂಥ 1,20,000 ಮನೆ ಕಟ್ಸಕ್ಕೆ ಆಗಲ್ಲ ಅಂತಂದೇಳಿ ಎಷ್ಟೋ ಮಹಿಳೆಯರು ವರ್ಷಕ್ಕೆ 50,000 ಅಥವಾ ವರ್ಷಕ್ಕೆ 1,00,000 ಅಂತ ತಗೊಂಡು ಸುಮಾರು 4 ರಿಂದ 5 ವರ್ಷದ ತಕ್ಕನ್ನ ಮನೆ ಕಟ್ಸ್ಕೊಂಡು ಒಂದು ಒಳ್ಳೆ ಮನೆ ಮಾಡ್ಕೊಂಡು ಅವರು ಒಂದು ಸೂರು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸೊ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸೋಕೆ ದುಡ್ಡು ಬೇಕಾಗುತ್ತೆ. ಸೊ ಪಕ್ಕದ ಮನೆಯವ್ರಿಗೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಓದಿಸ್ತಿದ್ದಾರೆ, ನನ್ನ ಮಕ್ಕಳು ಸಹ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಕಾನ್ವೆಂಟಲ್ಲಿ ಓದಬೇಕಂತಂದೇಳಿ ಸೊ ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ಎಷ್ಟೊಂದು ಜನ ಮಹಿಳೆಯರು ಸಾಲ ತಗೊಂಡು ಸೊ ತನ್ನ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸ್ತಾರೆ. ಸೊ ಸೆಕೆಂಡ್ PUC ಆಯಿತು, ಸೊ ಸೈನ್ಸ್ ಪಾಸ್ ಆದರೂ ನನ್ನ ಮಕ್ಕಳನ್ನ ಇಂಜಿನಿಯರಿಂಗ್ ಕಳಿಸ್ಬೇಕು, ಬೇರೆ ಯಾವುದನ್ನ BSc ಮಾಡಬೇಕಾ, ದುಡ್ಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ಮಹಿಳೆಯರು 50,000ದಿಂದ 1,00,000 ತನಕ ಸಾಲ ತಗೊಂಡು ತನ್ನ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ. ಈ ಥರ ಎಲ್ಲ ಎಜುಕೇಷನ್ಗೆ ಸೊ ಬೀಜ ಗೊಬ್ಬರಕ್ಕೆ, ತನ್ನ ಮನೆ ಕಟ್ಸೋಕ್ಕೆ, ಸೊ ತನ್ನ ಮನೇಲಿ ನಡೀತಕ್ಕಂಥ ಕೆಲವೊಂದು ಫಂಕ್ಷನ್ಗಳಿಗೆ, ಸೊ ಹಸು ಸಾಕಾಣಿಕೆಗೆ, ಕುರಿ ಸಾಕಾಣಿಕೆಗೆ, ಸೊ ಟೈಲರಿಂಗಿಗೆ, ಪ್ರತಿಯೊಂದಕ್ಕೂ ಸಹ ಪ್ರತಿಯೊಬ್ಬ ಮಹಿಳೆಯರಿಗೂ ಮೈಕ್ರೋ ಫೈನಾನ್ಸಿಂದ ಸಾಲ ತಗೊಂಡು ತುಂಬ ಅಭಿವೃದ್ಧಿ ಪಥದಲ್ಲಿ ಸಾಗಿದ್ದಾರೆ. ಇಷ್ಟು ದಿನ ಇಲ್ಲದೆ ಇರತಕ್ಕಂಥದ್ದು ಈಗ ಸಡನ್ಲಿ ಮೈಕ್ರೋ ಫೈನಾನ್ಸಿಂದ ಹಂಗಾಗಿದೆ ಹಿಂಗಾಗಿದೆ ಅಂತಂದೇಳಿ ಸೊ ನ್ಯೂಸಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಸೊ ದಯವಿಟ್ಟು ಅಕ್ಷರಸ್ಥರ ಮಕ್ಕಳು ಯಾರಿದ್ದಾರೆ, ಸೊ ಈ ಮೈಕ್ರೋ ಫೈನಾನ್ಸ್ ತಗೊಂಡು ಉದ್ಧಾರ ಆಗಿರ್ತಕ್ಕಂಥವ್ರು ಯಾರಿದ್ದೀರಾ, ಸೊ ನಿಮ್ಮ ಆತ್ಮಸಾಕ್ಷಿ ಇಟ್ಕೊಂಡು ನೀವು ಒಳ್ಳೆಯದಾಗಿ ಥಿಂಕ್ ಮಾಡಿ. ಯಾವಾಗಲೂ ಬಿ ಪಾಸಿಟಿವ್. ಇದರಿಂದ ಎಷ್ಟು ನಮಗೆ ಉಳಿತಾಯ ಇದೆ, ಎಷ್ಟು ಇದರಿಂದ ನಮಗೆ ಅನುಕೂಲ ಇದೆ ಅಂತಂದೇಳಿ ಕರೆಕ್ಟಾಗಿ ಯೋಚನೆ ಮಾಡಿ. ಯಾರೋ ಒಬ್ಬ ವ್ಯಕ್ತಿ ಸಾಲ ತಗೊಂಡು ಸೊ ಅದಕ್ಕೆ ಬಳಕೆ ಮಾಡೋದು ಬಿಟ್ಟು ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಟಾಗ ಅದು ದುರುಪಯೋಗ ಆಗುತ್ತೆ. ಸೊ ನಿಮ್ಮ ಅಕೌಂಟಿಗೆ ಮೈಕ್ರೋ ಫೈನಾನ್ಸಿಂದ ಸಾಲ ಬಂದಿರುತ್ತೆ, ನಿಮ್ಮ ವೋಟಿಂಗ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಸೊ ನಿಮ್ಮ ಯಜಮಾನ್ರ ಆಧಾರ್ ಕಾರ್ಡು ಇಸ್ಕೊಂಡು ನಾವು ನಿಮಗೆ ಸಾಲ ಕೊಟ್ಟಿರ್ತೀವಿ. ಅಂದರೆ ಮೈಕ್ರೋ ಫೈನಾನ್ಸ್ನವ್ರು ಸಾಲ ಕೊಟ್ಟಿರ್ತಾರೆ. ಅದು ನೀವು ತಗೊಂಡೋಗಿ ನೀವು ಇನ್ನೊಬ್ಬರಿಗೆ ಅವರ ಒಂದು ಆಮಿಷಕ್ಕೆ ಒಳಗಾಗಿ ಅವ್ರಿಗೆ ನೀವು ಸಾಲ ಕೊಟ್ಟಂದ್ರೆ ಅದಕ್ಕೆ ಮೈಕ್ರೋ ಫೈನಾನ್ಸ್ ಹೊಣೆಗಾರರಲ್ಲ. ಸೊ ಸುಮಾರು ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಕೇಸ್ಗಳಲ್ಲಿ ಸುಮಾರು ಜನ ಸೊ 1,000, 2,000 ಆಸೆಗೆ ಆಮಿಷಕ್ಕೆ ಒಳಗಾಗಿ 10 ಜನದ ಅಮೌಂಟ್ನ ಒಬ್ಬರೇ ತಗೊಂಡಿದ್ದಾರೆ. ಅಂದ್ರೆ 10 ಜನ ಹೆಣ್ಮಕ್ಳ ಹತ್ರ ಸಾಲ ತಗೊಳೋದು, ಒಬ್ರಿಗೆ ಕೊಡೋದು. ಹಂಗೆ ಕೊಡಿ ಅಂತ ಯಾವ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯವರು ಸಹ ಹೇಳಿರಕ್ಕೆ ಸಾಧ್ಯನೇ ಇಲ್ಲ. ಸೊ ಒಳ ಒಪ್ಪಂದ ಮಾಡ್ಕೊಂಡು ಅವ್ರಿಗೆ ಸಾಲ ಕೊಟ್ಟು ಅವ್ರ ಮಾತು ನೀವು ಕೇಳಬಾರ್ದು. ಅವ್ರ ಮಾತು ಕೇಳಿ ಇವತ್ತಿನ ದಿನ ಸುಮಾರು 5 ರಿಂದ 10% ಜನ ಏನು ಮೈಕ್ರೋ ಫೈನಾನ್ಸ್ ಹಿಂಗಾಗಿದೆ ಅಂತ ಹೇಳ್ತಿದ್ರು, ಅದರಲ್ಲಿ ಕಟ್ಟ ಕೆಪಾಸಿಟಿ ಇಲ್ದಿರೋಂಥ ಜನ ಯಾರು ಅಲ್ಲ, ಇವ್ರ ಮಾತು ಕೇಳಿಕೊಂಡು ಸೊ ಅಮೌಂಟ್ ಕಟ್ಟದೇ ಇರ್ತಕ್ಕಂಥ ಜನ. ಸೊ ಒಂದಂತೂ ಸತ್ಯ, ನಾವು ಚೆನ್ನಾಗಿ ಜೀವನ ಮಾಡಬೇಕು ಅಂತಂದರೆ ಇನ್ನೊಂದು ಹತ್ರ ಸಾಲ ಮಾಡಿ ಜೀವನ ಮಾಡ್ತಾ ಇದೀವಿ ನಾವಂದರೆ ಅದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತಂದೇಳಿ ನಾವು ಅನಾಲಿಸಿಸ್ ಮಾಡಬೇಕು. ಅಂದರೆ ನೀವು ಥಿಂಕ್ ಮಾಡಿ, ಯೋಚನೆ ಮಾಡಿ. ಸೊ ಯಾರೆಲ್ಲ ಅಕ್ಷರಸ್ಥರಿದ್ದೀರಾ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಇದರಲ್ಲಿರ್ತಕ್ಕಂಥ ಬೆನಿಫಿಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಸಿ. ಸೊ ಯಾವುದೇ ಕಾರಣಕ್ಕೂ ಈ ಮೈಕ್ರೋ ಫೈನಾನ್ಸ್ ಬಿಟ್ಟು ಬೇರೆ ನಮಗೆ ಸಾಲ ಕೊಡ್ತಾರಂತಂದರೆ ಸಾಧ್ಯನೇ ಇಲ್ಲ. ಸೊ ನಾವು ಒಂದು ಸರ್ಕಾರದಿಂದ ನಮಗೆ 50,000 ರೂಪಾಯಿ ಸಾಲ ಬೇಕು, ಅಥವಾ ಯಾವುದೋ ಒಂದು ಕೃಷಿ ಮೇಲೆ ಅಥವಾ ಜಮೀನಿನ ಮೇಲೆ 50,000, 1,00,000 ಸಾಲ ಬೇಕಂದ್ರೆ ಸುಮಾರು 15 ರಿಂದ 1 ತಿಂಗಳು, 15 ದಿವಸದಿಂದ 1 ತಿಂಗಳು ನಮ್ಮನ್ನ ಆ ಬ್ಯಾಂಕಲ್ಲಿ ಲೋನ್ ಕ್ಲೋಸ್ ಆಗಿದೆ ಅಂತ ಬರ್ಸ್ಕೊಂಬನ್ನಿ, ಈ ಬ್ಯಾಂಕಲ್ಲಿ ಬರ್ಸ್ಕೊಂಡ್ ಬನ್ನಿ, ಅಲ್ಲೋಗಿ ಇಲ್ಲೋಗಿ ನಿಮ್ದು NOC ತಗೊಂಬರಿ, NDC ತಗೊಂಬರಿ ಅಂತಂದೇಳಿ ಕಾಲಹರಣ ಮಾಡ್ತಾರೆ. ಅಂಥದ್ರಲ್ಲಿ ಸೊ ನೀವು ಅಪ್ಲಿಕೇಶನ್ ಹಾಕಿ 3 days, 4 days, 5 days ಅಥವಾ 1 week ಒಳಗಡೆ ನಿಮಗೆ ಅವಶ್ಯಕತೆಗೆ ತಕ್ಕಾಗೆ ಸಾಲ ಕೊಟ್ಟಿದ್ದಾರೆ ಇವರು ಅಂತಂದ್ರೆ ಇವರ ಸಾಲವನ್ನು ನೀವು ವಾಪಸ್ಸು ಎಷ್ಟು ಸೂಕ್ಷ್ಮಮತಿಯಾಗಿ ನೀವು ವಾಪಸ್ ಕಟ್ತಿರೋ ಅಷ್ಟು ನಿಮಗೆ ಬೆನಿಫಿಟ್ ಇದೆ.
ಈಗ ನೀವು 50,000 ಸಾಲ ತಗೊಂಡು ಚೆನ್ನಾಗಿ ಕಟ್ಕೊಂತ ಬಂದಿದ್ದೀರಾ. ಸೊ ಅದಾದ್ಮೇಲೆ ನಿಮಗೆ ಮತ್ತೆ 1,00,000 ಸಾಲ ಕೊಡ್ತಾರೆ. ಈಗ ನಿಮ್ಮ ಮಗ SSLC ಓದ್ತಾ ಇದ್ದಾನೆ. SSLC ಆದ್ಮೇಲೆ ಇನ್ನು 2 ವರ್ಷಕ್ಕೆ PUC ಕಂಪ್ಲೀಟ್ ಮಾಡ್ತಾನೆ. ಅವಾಗ ನಿಮಗೆ ಎಜುಕೇಶನ್ಗೆ ಸಾಲ ಬೇಕಾ? ಮೈಕ್ರೋ ಫೈನಾನ್ಸ್ ನಿಮ್ಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೋ ಅಷ್ಟು ಕೊಡ್ತಾರೆ. ಅದೇ ನಿಮ್ಗೆ ಇನ್ನೊಬ್ರ ಕಡೆ ಸಾಲ ಮಾಡಾಕ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ಅವ್ರು ಸಾಲ ಕೊಡ್ತಾರಾ ಕೊಡಲ್ವಾ ಅಂತಂದೇಳಿ ನಿಮಗೆ ಸಾಲ ಕೊಡೋರು ಯೋಚನೆ ಮಾಡ್ತಾರೆ. ಇವರು ಸಾಲ ಕೊಟ್ಬಿಟ್ರೆ ವಾಪಸ್ ಹೆಂಗೆ ಕೇಳೋದು, ವಾಪಸ್ ಇವ್ರು ಇಂಟ್ರೆಸ್ಟ್ ಕೊಡ್ತಾರಾ ಕೊಡಲ್ವಾ ಅಂತಂದೇಳಿ ಅವ್ರು ನಿಮ್ಮ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಾರೆ. ಆದರೆ ಮೈಕ್ರೋ ಫೈನಾನ್ಸ್ನವರು ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ವೋಟಿಂಗ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಇನ್ಕಮ್ ಎಲಿಜಿಬಿಲಿಟಿ, ನೀವು ಏನು ಕೆಲಸ ಮಾಡ್ತೀರಾ, ಎಷ್ಟು ದುಡಿತಾ ಇದ್ದೀರಾ, ಎಷ್ಟು ನಿಮಗೆ ಉಳಿತಾಯ ಮಾಡೋಕ್ಕಾಗುತ್ತಂತಂದೇಳಿ ಇದನ್ನೆಲ್ಲ ಅಸೆಸ್ಮೆಂಟ್ ಅಂತಂದೇಳಿ ಮಾಡಿ ಅದರಿಂದ ನಿಮಗೆ ಅದನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಎಲಿಜಿಬಿಲಿಟಿ ಅಂದರೆ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ಚೆಕ್ ಮಾಡಿ ನಿಮಗೆ ಸಾಲ ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ಹೇಳ್ತಿದ್ದೀನಿ, ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಡಿ ಅಥವಾ ಈ ಫೋಟೋ ನೋಡಿ, ಸೊ ನಮ್ಮ ದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಆ ಮೈಕ್ರೋ ಫೈನಾನ್ಸ್ ಇಂದ ಅಮೌಂಟ್ ತಗೊಂಡು ಎಷ್ಟೆಷ್ಟೆಲ್ಲ ಒಳ್ಳೇದು ಬಳಕೆ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಹೆಣ್ಮಕ್ಳು ವ್ಯಾಪಾರ ಮಾಡ್ತಿದ್ದಾರೆ. ಸೊ ಟೈಲರಿಂಗ್ ಮಾಡಿ PUC ಅಥವಾ ಡಿಗ್ರಿ ಕಲ್ತಿರ್ತಕ್ಕಂಥ ಹೆಣ್ಮಕ್ಳು ತನ್ನ ಸಾಮರ್ಥ್ಯದ ಮೇಲೆ 10 ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ಕಲಿಸ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇದೆ ಅಂದ್ರೆ ಸೊ ನೀವು ಕಟ್ಟಕ್ಕೆ ಆಗಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ನಿಮ್ಮ ಕೈಲಿ ಆಗಲ್ಲ ಅಂತ, ಅಥವಾ ಮೂರನೇ ವ್ಯಕ್ತಿ ಯಾರಾದರೂ ನಿಮಗೆ ಕಿವಿ ಹಿಂಡ್ತಾ ಇದ್ದಾರಾ. ಇವು ಖಂಡಿತ ನಿಮ್ಮ ಕೈಲಿ ಕಟ್ಟಕ್ಕಾಗಲ್ಲ ಅಂತಂದ್ರೆ ಇವತ್ತಾಗ್ಲಿಲ್ಲ ನಾಳೆ ಕಟ್ಟಿ, ನಾಳೆ ಆಗಲಿಲ್ಲ ನಾಡಿದ್ದು ಕಟ್ಟಿ. ಬಟ್ ಕಟ್ಟಕ್ಕಾಗಲ್ಲ, ಕಟ್ಟದೇ ಬಿಡಬೇಕು ಅಂತಂದ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ ಇದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಇಂದ ಸುಮಾರು ಜನ ಹೊಟ್ಟೆ ತುಂಬ್ತಾ ಇದೆ. ಎಷ್ಟೋ ಜನ PUC ನಾವು ಡಿಗ್ರಿ ಓದಿರ್ತಕ್ಕಂಥ ಎಜುಕೇಟೆಡ್ ಪರ್ಸನ್ಗೆ ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಕೊಟ್ಟು ಅವ್ರನ್ನ ಆಫೀಸರ್ಗಳಾಗಿ ಮಾಡಿದ್ದಾರೆ. ಸೊ ಎಷ್ಟೆಲ್ಲ ಇಲ್ಲಿ ಓದಿರ್ತಕ್ಕಂಥ ಎಲ್ಲರಿಗೂ ಸರ್ಕಾರಿ ನೌಕರಿನೇ ಸಿಗುತ್ತೆ ಅಂದ್ರೆ ತಪ್ಪಾಗುತ್ತೆ. ಸರ್ಕಾರಿ ನೌಕರಿ ಮಟ್ಟಕ್ಕೆ ಮೈಕ್ರೋ ಫೈನಾನ್ಸ್ನರಿನ ಅವರು ನೋಡ್ಕೊಂತಿದ್ದಾರೆ. ಯಾರು ಇದರಲ್ಲಿ ರೌಡಿಗಳಿಲ್ಲ. ಸೊ ಮಿನಿಮಮ್ ಎಜುಕೇಶನ್ 12th ಅಂದ್ರೆ 2nd PUC ಕಂಪ್ಲೀಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮೈಕ್ರೋ ಫೈನಾನ್ಸ್ ಅಲ್ಲಿ ಆಫೀಸರ್ಗಳಾಗಿ ನೇಮಕ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅನ್ಎಜುಕೇಟೆಡ್ ಪರ್ಸನ್ ಇಲ್ಲ. ಸೊ ಮ್ಯಾನೇಜರ್ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಡಿಗ್ರಿ BA ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮ್ಯಾನೇಜರ್ ಆಗಿ ನೇಮಕ ಮಾಡಿದ್ದಾರೆ. ಮ್ಯಾನೇಜರ್ ಅಂತಂದ್ರೆ ಅವರು ತುಂಬಾ ಸೂಕ್ಷ್ಮಮತಿ ಉಳ್ಳವರು, ಸೊ ಮೆಚುರಿಟಿ ಮೈಂಡ್ ಇರ್ತಕ್ಕಂಥವ್ರು. ಸೊ ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾತಾಡಲ್ಲ ಫೀಲ್ಡ್ ಅಲ್ಲಿ ಅಂತಕ್ಕಂಥ ವ್ಯಕ್ತಿಗಳಿಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟು ನೇಮಕ ಮಾಡಿದ್ದಾರೆ. ಯಾರು ಅನ್ಎಜುಕೇಟೆಡ್ ಇಲ್ಲ, ಸರಿನಾ, ಯಾರು ಅವ್ಯಾಚ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಖಂಡಿತ ಅಂತ ವ್ಯಕ್ತಿಗಳಿಗೆ ಸೊ ನೀವು ಅವ್ರು ಏನ್ ಬೇಕೋ ಅದನ್ನ ನೀವು ಅವ್ರ ಜೊತೆ ಮಾತಾಡಿ. ಸೊ ಅದು ಯಾವ 2 ಕೈ ತಟ್ಟಿದ್ರೇನೆ ಚಪ್ಪಾಳೆ, ಒಂದ್ ಕೈಯಿಂದ ಯಾವುದೇ ಕಾರಣಕ್ಕೂ ಏನಾಗಲ್ಲ. ಸೊ ನಾವು ಕರೆಕ್ಟ್ ಇದೀವಿ ಅಂದ್ರೆ ನಮ್ಮ ಆಪೋಸಿಟ್ ಇರ್ತಕ್ಕಂಥವ್ರು ಕರೆಕ್ಟ್ ಇರ್ತಾರೆ. ನಾವು ಕರೆಕ್ಟ್ ಮಾತಾಡ್ತಿಲ್ಲ ಅಂತಂದ್ರೆ ನಮ್ಮ ಆಪೋಸಿಟ್ ಇರ್ತಕ್ಕಂಥವ್ರು ಕರೆಕ್ಟ್ ಮಾತಾಡ್ತಿಲ್ಲ. ಸೊ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಎಲ್ಲಿ ನಾವು ಕರೆಕ್ಟಾಗಿ ಇರ್ತೀವೋ ಅಲ್ಲಿ ಯಾವಾಗಲೂ ಒಳ್ಳೆತನನೇ ಇರುತ್ತೆ. ಒಳ್ಳೇದಾಗಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟದಾಗುತ್ತೆ. ಈಗ ಏನಾದರೂ ಸರ್ಕಾರದವ್ರು ಸುಗ್ರೀವಾಜ್ಞೆ ತಂದು 2 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡಂಗಿಲ್ಲ, 2 ಸಂಘದಾಗಿದ್ರೆ ಸಾಲ ಕೊಡಂಗಿಲ್ಲ ಅಂತಂದ್ರೆ ನೀವೆಲ್ಲಿ ಹೋಗ್ತೀರಾ? ನಿಮ್ಗೆ ಯಾರು ಸಾಲ ಕೊಡ್ತಾರೆ? ಸೊ ಏನು ನಾವು ಸಾಲ ಕೊಡ್ತಕ್ಕಂಥ ಎಲಿಜಿಬಿಲಿಟಿ ಇದೆ, ನಾವೆಲ್ಲ ಸಾಲ ಕೊಡ್ತಕ್ಕಂಥದ್ದು ದುಡಿಮೆ ಮಾಡ್ತಕ್ಕಂಥವ್ರಿಗೆ. ಮತ್ತೆ ಹೇಳ್ತಾ ಇದ್ದೀನಿ, 18 ವರ್ಷದಿಂದ 55 ವರ್ಷದೊಳಗಿನ ಹೆಣ್ಮಕ್ಳಿಗೆ ಇವ್ರು ಅಂದ್ರೆ ಅವರು ಮತ್ತೆ ಹಸ್ಬೆಂಡ್ ಇವ್ರು ಸಿಗ್ನೇಚರ್ ತಗೊಂಡು ಅವ್ರಿಗೆ ಸಾಲ ಕೊಡೋದು. ಶಾಲಾ ಮಕ್ಕಳಿಗೆ ಸಾಲ ಕೊಡಲ್ಲ, ವಯಸ್ಸಾದ ವೃದ್ಧಾಪ್ಯರಿಗೆ ಸಾಲ ಕೊಡಲ್ಲ, ಅವ್ರಿಗೆ ಎಲಿಜಿಬಿಲಿಟಿ ಇರಂಗಿಲ್ಲ, ಅವ್ರ ಕಟ್ಟ ಕೆಪಾಸಿಟಿ ಇರಂಗಿಲ್ಲ ಅಂತ ಅವರಿಗೆ ಸಾಲ ಕೊಡಂಗಿಲ್ಲ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಸಾಧಕ ಬಾಧಕಗಳು ಸರಿನಾ, ಯಾವಾಗಲೂ ಒಬ್ಬರನ್ನೇ ಬ್ಲೇಮ್ ಮಾಡೋದು ತಪ್ಪು. 2 ಥರನೂ ಥಿಂಕ್ ಮಾಡಬೇಕು. ಸೊ ಮನೆಯಾಳ ಮೈಕ್ರೋ ಫೈನಾನ್ಸ್ ಅನ್ನೋದಕ್ಕಿಂತ ಮುಂಚೆ ಸೊ ಇವರಿಗೆ ಇಷ್ಟು ವರ್ಷ ಸುಮಾರು ಒಂದೊಂದು ಗ್ರಾಹಕರು ಒಂದೊಂದು ಕಂಪ್ನಿ ಒಳಗಡೆ 10ರಿಂದ 12 ವರ್ಷದಿಂದ ಸಾಲಗಳು ತೆಗೆಸ್ಕೊಂಡು ಬಂದಿದ್ದಾರೆ. 10ರಿಂದ 12 ವರ್ಷದಿಂದ ಸಾಲ ತೆಗೆಸ್ಕೊಂಡು ಬಂದ್ರು, 12 ವರ್ಷ ಕಟ್ಟಿದ್ದಾರೆ. 13ನೇ ವರ್ಷ ಪ್ರಾಬ್ಲಮ್ ಆಗುತ್ತಾ? ಖಂಡಿತ ಪ್ರಾಬ್ಲಮ್ ಆಗಲ್ಲ. ಸುಮಾರು ನಿಮ್ಮ ಮಕ್ಕಳು 1ನೇ ತರಗತಿ ಓದ್ತಕ್ಕಂಥ ಮಕ್ಕಳು ಇವಾಗ 13ನೇ ತರಗತಿ ಓದೋದಕ್ಕೂ ನಾವು ಸಾಲ ಕೊಟ್ಟಿರ್ತಾರೆ, ಅಂದ್ರೆ ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟಿರ್ತಾರೆ. ಇದನ್ನ ಥಿಂಕ್ ಮಾಡಿ. ಸಾಲ ಕಟ್ಟೋದು ನಿಲ್ಸಿದ್ರೆ ಅಂದ್ರೆ ನಿಮಗೆ DPD ಆಗುತ್ತೆ, ಸರಿನಾ, ನೀವು NPA ಅಕೌಂಟ್ಗೆ ನಿಮ್ದು ಹೋಗುತ್ತೆ, ಮತ್ತೆ ನಿಮ್ಮ ಕ್ರೆಡಿಟ್ ಟು ಸಿಬಿಲ್ ಸ್ಕೋರು ಡೌನ್ ಆಗುತ್ತೆ, ಬೇರೆ ಕಡೆ ಸಾಲ ತೆಗೆಸೋಕ್ಕಾಗಲ್ಲ. ಏನೆಲ್ಲ ಸೊ ನಿಲ್ಲಿಸಬೇಕು, ಉದ್ದೇಶಪೂರ್ವಕವಾಗಿ ಡ್ಯೂ ಮಾಡಬೇಕು, ಸೊ ಇವ್ರನ್ನ ಬ್ಲೇಮ್ ಮಾಡಬೇಕು, ಮೈಕ್ರೋ ಫೈನಾನ್ಸ್ನವ್ರನ್ನ ನಾವು ಕಟ್ಟಬಾರ್ದು, ಓಡಿಸ್ಬೇಕು ಅಂತಂದ್ರೆ ಖಂಡಿತ ಇದು ತಪ್ಪು ನಿರ್ಧಾರ. ನಾನು ಅವಾಗಲೇ ಹೇಳಿದೆ, ನಿಮ್ಮ ತಲೆ ಮೇಲೆ ನೀವೇ ಕಲ್ಲು ಚಪ್ಪಡಿ ಎಳ್ಕಂತ ಇದ್ದೀರಾ. ನಮ್ಮ ಸ್ವಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರೇ ನಮಗೆ ಸಾಲ ಕೊಡಲ್ಲ.
50,000 ರೂಪಾಯಿ ಸಾಲ ಕೊಡಿ, ನನ್ನ ಗಂಡಿಗೆ ಹುಷಾರಿಲ್ಲ ಅಥವಾ ನನ್ನ ಮಕ್ಳಿಗೆ ಹುಷಾರಿಲ್ಲ ಅಥವಾ ನನ್ನ ಮಕ್ಳಿಗೆ ಎಜುಕೇಶನ್ ಮಾಡಿಸ್ಬೇಕು ಅಥವಾ ನನ್ನ ಹೊಲಕ್ಕೆ ಬೀಜ ಗೊಬ್ಬರ ಹಾಕ್ಬೇಕಂದ್ರೆ ನಮ್ಮ ರಕ್ತ ಸಂಬಂಧಿಗಳು ನಮಗೆ 10,000 ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಸೊ ನಿಮ್ಮ ವೋಟಿಂಗ್ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡು ನಿಮಗೆ ಒಳ್ಳೇದಾಗಲಿ ಅಂತಂದೇಳಿ ನಿಮಗೆ ಸಾಲ ಕೊಟ್ಟು 15 ದಿವಸಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ಅವ್ರು ಬಂದು ನಿಮ್ಮ ಹತ್ರ ನೀವು ಕುತ್ಕೊಂಡಿರೋ ಜಾಗದಲ್ಲೇ ನೀವು ಕೆಳಗಡೆ ಕುತ್ಕೊಂಡ್ರೆ ಅವ್ರು ಕೆಳಗಡೆ ಕೂರ್ತಾರೆ. ಸೊ ಅವ್ರು ನೀವು ಚಾಪೆ ಹಾಸಿದ್ರೆ ಚಾಪೆ ಮೇಲೆ ಕೂರ್ತಾರೆ, ಚಾಪೆ ಹಾಸಲಿಲ್ಲ ಅವರು ಕೆಳಗಡೆ ಕೂತ್ಕೊಂಡು ನಿಮ್ಮ ಈಕ್ವಲ್ ಸಮಾನತೆಯಾಗಿ ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ಬರ್ತಾರೆ. ನಿಮಗೆ 10 ಗಂಟೆ ಮೇಲೆ ಹೋದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ, ನಿಮ್ಮ ಕೃಷಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತಂತೆ. ಬೆಳಿಗ್ಗೆ 6 ಗಂಟೆಗೆ ಅವ್ರು ಚಳಿ ಅಂದೆ ಮಳೆ ಅಂದೆ ನಿಮ್ಗೆ ಹೇಳಿದ ಟೈಮ್ಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಹತ್ರ ಅಮೌಂಟ್ ತುಂಬಿಸ್ಕೊಂಡ್ ಬರ್ತಾರೆ. ಯಾಕೆ ಹೇಳಿ? ಸೊ ನಮ್ಮಿಂದ ಜನಕ್ಕೆ ತೊಂದರೆ ಆಗಬಾರ್ದು, ನಾವು ತೊಂದರೆ ಪಟ್ಟರು ಪರವಾಗಿಲ್ಲ. ಸೊ ಜನ 10 ಗಂಟೆ ಅಷ್ಟೊತ್ತಿಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅವ್ರ ಕೃಷಿ ಕಾರ್ಯಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕನ್ಸರ್ನ್ಗೆ ಮಾರ್ನಿಂಗ್ ಅಂದರೆ ಬೆಳಗ್ಗೆಯಿಂದ ಬಂದು ನಿಮ್ಮ ಹತ್ರ ಅಮೌಂಟ್ ಕಟ್ಸ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಒಂದು ಸಿಂಗಲ್ ರುಪೀನು ಕಮಿಷನ್ ತಗೊಂಡಂಗಿಲ್ಲ. ನಾನು ನೀನು 30,000 ಸಾಲ ಕೊಡಿಸ್ತಾ ಇದ್ದೀನಿ, ನನಗೆ 3,000 ರೂಪಾಯಿ ಕಮಿಷನ್ ಕೊಡು, 300 ರೂಪಾಯಿ ಕಮಿಷನ್ ಕೊಡು ಅಂತ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ನವ್ರು ಎಲ್ಲೂ ಕಮಿಷನ್ ತಗೊಳೋದಿಲ್ಲ. ಆ ಥರ ತಗೊಂಡಿದ್ದಾರೆ ಅಂದ್ರೆ ಖಂಡಿತ ನೀವು ಅವ್ರ ಮ್ಯಾನೇಜರ್ಗೆ ಅಥವಾ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ನಿಮಗೆ ನಿಮ್ಮ ಒಂದು ಸಾಲದ ಪುಸ್ತಕದಲ್ಲಿ ಟೋಲ್ ಫ್ರೀ ನಂಬರ್ ಅಂತ ಅವ್ರ ಕಂಪ್ನಿ ಹೆಡ್ ಆಫೀಸ್ ನಂಬರ್ ಇರುತ್ತೆ, ಅಕ್ಮಿ ನಂಬರ್ ಇರುತ್ತೆ, ಅದಕ್ಕೆ ಸಹ ನೀವು ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ತೊಟ್ಟು ನೀರಿನ ಗ್ಲಾಸ್ ಅಂದರೆ ನೀರು ಕೂಡ ಒಂದು ಗ್ಲಾಸ್ ನೀರು ಕೂಡ ಅವರು ಕುಡ್ದಿರಂಗಿಲ್ಲ, ಅಷ್ಟೊಂದು ಸ್ವಚ್ಛವಾಗಿ ಸ್ವೇಚ್ಛವಾಗಿ ಸರಿನಾ. ಸೊ ಕರೆಕ್ಟ್ ಪ್ರಾಮಾಣಿಕತೆಯಿಂದ ಅವರು ಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಜೊತೆ ಕೆಲಸ ಕಾರ್ಯ ನಿರ್ವಹಿಸ್ತಿದ್ದಾರೆ. ಅಂಥವ್ರ ಮೇಲೆ ಸೊ ಅವ್ರ ಮೇಲೆ FIR ಹಾಕ್ಸಿದ್ರೆ, ಅವ್ರ ಮೇಲೆ ನೀವು ಕೇಸ್ ಹಾಕ್ಸಿದ್ರೆ, ನಿಮ್ಮ ಮಕ್ಕಳ ಮೇಲೆ ನೀವು ಕೇಸ್ ಹಾಕ್ಸ್ದಂಗೆ, ನಿಮ್ಮ ಮಕ್ಕಳ ಮೇಲೆ ನೀವು FIR ಹಾಕ್ಸ್ದಂಗೆ. ನಿಮಗೂ ಮಕ್ಕಳಿದ್ದಾರೆ, ನಿಮ್ಮ ಸಂಬಂಧಿಕರು, ನಿಮ್ಮ ಅಕ್ಕ ತಂಗಿ ಮಕ್ಕಳು ಅಥವಾ ನಿಮ್ಮ ಮಕ್ಕಳು 4 ಅಕ್ಷರ ಕಲಿತು ಮನೇಲಿ ಇರಲಾರ್ದ ಬೇರೆ ಒಂದು ಕಡೆ ದುಡಿಮೆ ಮಾಡಕ್ ಹೋಗಿರ್ತಾರೆ, ಅವ್ರಿಗೂ ಸಹ ಇದೇ ತರ ಆದ್ರೆ ನೀವೇನ್ ಮಾಡ್ತೀರಾ? ಹಿಂದೆ ಮುಂದೆ ಸಂತೆದಾಯಿ ಅಂತೆ. ಸೊ ಇವತ್ತು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಂದಿರೋರು ನಾಳೆ ನಿಮ್ಮ ಮಕ್ಕಳಿಗೂ ಬರ್ಬೋದು. ಸೊ ಮೇಲ್ಗಡೆ ಪರಮಾತ್ಮನೂ ಸತ್ಯಾಲೋಚನೆಯನ್ನ ಮಾಡ್ತಾ ಇರ್ತಾನೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ನಮ್ಮ ಆತ್ಮಸಾಕ್ಷಿ ನಾವು ಮೋಸ ಮಾಡಬಹುದು, ಬಟ್ ಮೇಲ್ಗಡೆ ಇರ್ತಕ್ಕಂಥ ಪರಮಾತ್ಮ ನಾವು ಮೋಸ ಮಾಡಕ್ಕಾಗಲ್ಲ. ಸೊ ಒಳ್ಳೇದು ಕೆಟ್ಟದ್ದು ಎರಡೂ ನಿಮಗೆ ಗೊತ್ತಿರುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದೀವಿ. ಸೊ ನನ್ನ ಕನ್ಸರ್ನ್ ಏನಂತಂದ್ರೆ, ನಿಮಗೆ ಕೆಟ್ಟದ್ದು ಅನಿಸುತ್ತಾ ಕೆಟ್ಟದ್ದು ಮತ್ತೆ ಮಾಡಕ್ ಹೋಗ್ಬೇಡಿ, ಒಳ್ಳೇದು ಅನಿಸುತ್ತಾ ಕೈ ಬಿಡಬೇಡಿ. ಯಾವ್ದ್ರಿಂದ ನಮಗೆ ಒಳ್ಳೇದಾಗುತ್ತೋ ಅದನ್ನ ಯಾವತ್ತೂ ನಾವು ಎಡಗಾಲಿಲಿ ಒದಿಬಾರ್ದು. ಸೊ ಒದ್ರೆ ಅದು ನಮ್ಮಷ್ಟು ಮೂರ್ಖರು ಮತ್ತೊಬ್ರಿಲ್ಲ. 100ಕ್ಕೆ 95% ಜನ ಎಲ್ಲರೂ ಒಳ್ಳೆಯರಿರ್ತಾರೆ, 5% ಅವ್ರ ಮಾತು ಕೇಳಿ ಕೆಟ್ಟವರಾಗ್ತಾರೆ. ನಿಮ್ಮ ಮನಸ್ಸಾಕ್ಷಿ ಹೆಂಗೆ ಹೇಳುತ್ತೆ ಹಂಗೆ ಕೆಲಸ ಮಾಡಿ. ನಿಮಗೆ ಬೇಕಾ ನೀವು ಸಾಲ ತಗೊಳ್ಳಿ, ನಿಮ್ಮ ಕೈಲಿ ಆಗಲ್ವಾ ಬೇಡ. ಸೊ ಏನೀಗಿದೆ ಅದನ್ನ ಕಟ್ಟಿ ಕ್ಲೋಸ್ ಮಾಡ್ಕೊಂಡು ನೀವು ಆರಾಮಾಗಿರ್ಬೋದು. ಮತ್ತೆ ಹೇಳ್ತಿದ್ದೀನಿ, ಮೈಕ್ರೋ ಫೈನಾನ್ಸ್ ಇಂದ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಸಾಲ ಹೋಗಿರಂಗಿಲ್ಲ. ಯಾರಾದರೂ ಸತ್ರು 38 ಲಕ್ಷ ಸಾಲ ಮಾಡಿ ಸತ್ರು ಮೈಕ್ರೋ ಫೈನಾನ್ಸ್, ಖಂಡಿತ ಮೈಕ್ರೋ ಫೈನಾನ್ಸರ್ 38 ಲಕ್ಷ ಸಾಲ ಕೊಡಕ್ ಸಾಧ್ಯನೇ ಇಲ್ಲ. ಯಾರೇ ಮನೆ ಸೀಜ್ ಆದ್ರೂ ಮೈಕ್ರೋ ಫೈನಾನ್ಸ್ ಮನೆ ಸೀಜ್ ಮಾಡಕ್ಕೆ ಮೈಕ್ರೋ ಫೈನಾನ್ಸರ್ ಅಧಿಕಾರ ಇಲ್ಲ. ಮೈಕ್ರೋ ಅಂದ್ರೆ ಸಣ್ಣ ಫೈನಾನ್ಸ್ನವರು ಅಷ್ಟೆಲ್ಲ ಸಾಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾವುದೋ ವಿಧಾನದಿಂದ ಸಾಲ ತಗೊಂಡು ಅವರು ಬಡ್ಡಿ ಕಟ್ಟಿ ಅಥವಾ ಬೇರೆ ಯಾವುದೋ ಲೇವಾದೇವಿ ಕಡೆಯಿಂದ ಸಾಲ ತಗೊಂಡು ಅವ್ರು ಕಟ್ಟಕ್ಕಾಗದೆ ಅವ್ರು ಬೇರೆ ವಿಧಾನದಿಂದ ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಮೈಕ್ರೋ ಫೈನಾನ್ಸು ಕಾರಣ ಆಗುತ್ತೆ ಅನ್ನೋದು ಶುದ್ಧ ತಪ್ಪು. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಯಾವಾಗ್ಲೂ ಒಂದು ಕೈಯಿಂದ ಹೊಡೆದ್ರೆ ಚಪ್ಪಾಳೆ ಅಲ್ಲ, 2 ಕೈ ಹೊಡೆದ್ರೇನೆ ಚಪ್ಪಾಳೆ. ಯಾರೋ ನಿಮಗೆ ಏನೋ ಹೇಳ್ಕೊಟ್ರು ಅಥವಾ ಇನ್ನೊಬ್ರು ಬಂದು ಹೇಳಿದ್ರು ಕಟ್ಟದ್ ನಿಲ್ಸಿದ್ರು ಅಂದ್ರೆ ಅವ್ರು ನಿಮ್ಮ ಸಂಸಾರ ನಡೆಸುವುದಿಲ್ಲ. ನಿಮ್ ಸಂಸಾರಕ್ಕೆ ಸಾಲ ಬೇಕಂದ್ರೆ ನೀವೇ ತಗೋಬೇಕು. ಪಕ್ಕದ ಮನೆಯವ್ರು ಬಂದು ನೀನ್ ತಗೋ ಅಂತ ಹೇಳಿದ್ರೆ ನೀವು ಪಕ್ಕದ ಮನೆಯವ್ರ ಮಾತು ಕೇಳ್ತಾ ಇದ್ರಿ ಅಂತ ಅರ್ಥ. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಚಿತ್ರಪಟಗಳನ್ನ ವಿಶೇಷವಾಗಿ ಅನ್ವಯಿಸಿ ನೋಡಿ. ಇದೆಲ್ಲ ಗೂಗಲಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಚಿತ್ರಪಟ. ನೀವು ಗೂಗಲಲ್ಲಿ ಹೋಗಿ ಮೈಕ್ರೋ ಫೈನಾನ್ಸ್ ಇನ್ ಇಂಡಿಯಾ ಅಂತ ಹೊಡೆದ್ರೆ ಸೊ ಮೈಕ್ರೋ ಫೈನಾನ್ಸ್ ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಮೈಕ್ರೋ ಫೈನಾನ್ಸ್ ಇಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂತಂದೇಳಿ ನಿಮಗೆ ಸಿಗುತ್ತೆ. ಮತ್ತೆ ನಾನು ಏನಾದರೂ ಮಾತಾಡಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.